ಆತ್ಮೀಯರೆಲ್ಲರೂ ನಮಸ್ಕಾರಗಳು. MHID ಸ್ಟೂಡೆಂಟ್ ಮಾಡೆಲ್ಗೆ ನಾನೀಗ ಲಾಗಿನ್ ಆಗಿದ್ದೇನೆ. ಈ ಒಂದು ಹೋಮ್ ಪೇಜ್ನಲ್ಲಿ ಡ್ಯಾಶ್ಬೋರ್ಡ್ ಇದೆ. ಡ್ಯಾಶ್ಬೋರ್ಡಲ್ಲಿ ನಾನೀಗ ವ್ಯೂ ಸೆಕ್ಷನ್ ವೈಸ್ ಈ ಒಂದು ಮೆನು ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟು ಈ ಒಂದು ಡ್ಯಾಶ್ಬೋರ್ಡ್ನಲ್ಲಿ ಪ್ರತಿಯೊಂದು ಕ್ಲಾಸ್ನ ಮುಂದೆ ಕೊನೆಯ ಕಾಲಮ್ನಲ್ಲಿ ಆ್ಯಕ್ಷನ್ ಕಾಲಮ್ ಇದೆ. ಇಲ್ಲಿ ಪ್ರತಿಯೊಂದು ತರಗತಿಗಳಿಗೆ ಆ್ಯಕ್ಷನ್ ಕಾಲಮ್ನಲ್ಲಿ ಆ್ಯಡ್ ಸ್ಟೂಡೆಂಟ್, ವ್ಯೂ ಮ್ಯಾನೇಜ್ ಅಂತ ಎರಡು ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಮುಂಚೆ ಮೊದಲ ತರಗತಿಗೆ ಮಾತ್ರ ಆ್ಯಡ್ ಸ್ಟೂಡೆಂಟ್, ವ್ಯೂ ಮ್ಯಾನೇಜ್ ಇತ್ತು. ಈಗ 1ನೇ ತರಗತಿಯ ಜೊತೆಗೆ ಉಳಿದೆಲ್ಲ ತರಗತಿಗಳಿಗೂ ಆ್ಯಡ್ ಸ್ಟೂಡೆಂಟ್ ಅಂತಕ್ಕಂಥ ಆಪ್ಷನ್ ಕೊಟ್ಟಿದ್ದಾರೆ. ಈ ಮುಂಚೆ ವ್ಯೂ ಮ್ಯಾನೇಜ್ ಅಂತ ಮಾತ್ರ ಇತ್ತು. ಉಳಿದೆಲ್ಲ ತರಗತಿಗಳಿಗೆ ಆ್ಯಡ್ ಸ್ಟೂಡೆಂಟ್ ಒಂದು ಕೊಟ್ಟಿದ್ದಾರೆ. ಆ್ಯಡ್ ಸ್ಟೂಡೆಂಟ್ ಅಂದರೆ ನಾವೇನಾದರೂ ಶಾಲೆಯಲ್ಲಿ ಹೈಯರ್ ಸ್ಟ್ಯಾಂಡರ್ಡ್ಗೆ ಅಂದರೆ ವಿದ್ಯಾರ್ಥಿಯನ್ನು ಆತನ ವಯಸ್ಸಿಗೆ ಅನುಗುಣವಾಗಿ ನಾವೇನಾದರೂ ದಾಖಲು ಮಾಡಿಕೊಂಡಿದ್ದರೆ, ಹೈಯರ್ ಸ್ಟ್ಯಾಂಡರ್ಡ್ಗೆ ದಾಖಲು ಮಾಡಿಕೊಂಡಿದ್ದರೆ ಅಂಥ ವಿದ್ಯಾರ್ಥಿಗೆ ಪೆನ್ ನಂಬರ್ ಇರೋದಿಲ್ಲ. ಪೆನ್ ನಂಬರ್ ಯಾಕಿರೋದಿಲ್ಲಪ್ಪ ಅಂದರೆ ಆ ವಿದ್ಯಾರ್ಥಿ UDIS+ನಲ್ಲಿ ಆ್ಯಡ್ ಆಗಿರೋದಿಲ್ಲ. ಮತ್ತು ಪೆನ್ ನಂಬರ್ ಇಲ್ಲದೇ UDIS+ನಲ್ಲಿ 1ನೇ ತರಗತಿ ಬಿಟ್ಟು ಉಳಿದ ತರಗತಿಗಳಿಗೆ ಆ್ಯಡ್ ಮಾಡಲಿಕ್ಕೆ ಬರುತ್ತಿರುವುದಿಲ್ಲ. ಸೊ ಹೀಗಾಗಿ ಹೈಯರ್ ಸ್ಟ್ಯಾಂಡರ್ಡ್ ಮೂಲಕ ಅಡ್ಮಿಷನ್ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಯನ್ನು ಪೆನ್ ನಂಬರ್ ಇಲ್ಲದೆ ಇರೋದ್ರಿಂದ ಮತ್ತು ಈ ವಿದ್ಯಾರ್ಥಿಯನ್ನು ಸ್ಕೂಲಾಗಿನಲ್ಲಿ ಅಡ್ಮಿಷನ್ ಮಾಡಿಕೊಳ್ತಕ್ಕಂಥ ಆ್ಯಡ್ ಸ್ಟೂಡೆಂಟ್ ಮಾಡ್ತಕ್ಕಂಥ ಆಪ್ಷನ್ ಇಲ್ಲದೆ ಇರೋದ್ರಿಂದ ನಾವು ಬ್ಲಾಕ್ ಲಾಗಿನ್ನಲ್ಲಿ ಈ ಹೈಯರ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಯನ್ನು SO2 ಫಾರ್ಮ್ ಭರ್ತಿ ಮಾಡಿಕೊಟ್ಟು ಬ್ಲಾಕ್ ಲಾಗಿನ್ನಲ್ಲಿ ಆ್ಯಡ್ ಮಾಡಿಸ್ತಾ ಇದ್ದೆವು. ಬಟ್ ಈಗ ಸ್ಕೂಲ್ ಲಾಗಿನ್ನಲ್ಲಿಯೇ ತರಗತಿಗಳಿಗೆ ವಿದ್ಯಾರ್ಥಿ ವಯಸ್ಸಿಗೆ ಆಧಾರವಾಗಿ ಹೈಯರ್ ಸ್ಟ್ಯಾಂಡರ್ಡ್ ಮೂಲಕ ಅಡ್ಮಿಷನ್ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಪೆನ್ ನಂಬರ್ ಇಲ್ಲದೇ ಸ್ಕೂಲ್ ಲಾಗಿನ್ನಲ್ಲಿ ಆ್ಯಡ್ ಸ್ಟೂಡೆಂಟ್ ಮಾಡಲಿಕ್ಕಾಗಿ ಆ್ಯಡ್ ಸ್ಟೂಡೆಂಟ್ ಅಂತಕ್ಕಂಥ ಆಪ್ಷನನ್ನು ಪ್ರತಿಯೊಂದು ತರಗತಿಗೂ ಕೊಟ್ಟಿದ್ದಾರೆ. ಉದಾಹರಣೆಗೆ ನಾನಿಲ್ಲಿ ಹೈಯರ್ ಸ್ಟ್ಯಾಂಡರ್ಡ್ ಮೂಲಕ ಅಡ್ಮಿಷನ್ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಯ ಒಂದು ಕೊನೆಯ ಕಾಲಮ್ನಲ್ಲಿ ಬರುವ ಆ್ಯಡ್ ಸ್ಟೂಡೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆ್ಯಡ್ ನ್ಯೂ ಸ್ಟೂಡೆಂಟ್ ಅಂತಕ್ಕಂಥ ಇಂಟರ್ಫೇಸ್ ಪೇಜ್ ಬರ್ತದೆ. ಮೇಲ್ಗಡೆ ಕ್ಲಾಸ್ ಸೆಕ್ಷನ್, ಅಕಾಡೆಮಿಕ್ ಇಯರ್ ಇರ್ತದೆ. ಇಲ್ಲಿ ಚೆಕ್ ಆಧಾರ್ ನಂಬರ್ ಅವೈಲಬಿಲಿಟಿಯಲ್ಲಿ ಇಲ್ಲಿ ಒಂದು ಹಿಂದೆ ಸ್ಕ್ವೇರ್ ಬಾಕ್ಸ್ ಇದೆ. ಟಚ್ ಮಾಡಿದಾಗ ಅದು ಬ್ಲೂ ಕಲರ್ನಲ್ಲಿ ರೈಟ್ ಮಾರ್ಕ್ ಬರ್ತದೆ. ಎಂಟರ್ ಆಧಾರ್ ನಂಬರ್ನಲ್ಲಿ ಅಡ್ಮಿಷನ್ ಮಾಡಬೇಕಾಗಿರತಕ್ಕಂಥ ಸ್ಟೂಡೆಂಟ್ ಆಧಾರ್ ನಂಬರ್ ಕೊಟ್ಟು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಆಧಾರ್ ನಂಬರ್ ಇಸ್ ಆಲ್ರೆಡಿ ರಿಜಿಸ್ಟರ್ಡ್ ವಿತ್ ಸಮ್ ಅದರ್ ಸ್ಟೂಡೆಂಟ್ ಅಂತ ಏನಾದರೂ ಪಾಪ್ ಮೆಸೇಜ್ ಬಂದರೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಟ್ರ್ಯಾಕ್ ಬೈ ಡೀಟೇಲ್ಸ್ ಅಂತ ಸ್ಟೂಡೆಂಟ್ ಟ್ರ್ಯಾಕ್ ಆಗುತ್ತೆ. ಡೂಪ್ಲಿಕೇಟ್ ಇದ್ದರೆ ಟ್ರ್ಯಾಕ್ ಆಗುತ್ತೆ. ಇಂಟು ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ಆಧಾರ್ ನಂಬರ್ ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿದಾಗ ದಿ ಆಧಾರ್ ನಂಬರ್ ಈಸ್ ನಾಟ್ ಮ್ಯಾಪ್ಡ್ ಅಂತ ಬಂದರೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಈಗ ಈ ವಿದ್ಯಾರ್ಥಿಯ ಜನರಲ್ ಪ್ರೊಫೈಲ್, ಇಲ್ಲಿ ಏನೇನು ಜನರಲ್ ಪ್ರೊಫೈಲ್ನಲ್ಲಿ ಮಾಹಿತಿಯನ್ನು ಕೇಳಿದ್ದಾರೆ ಅದರ ಕೇಳಿರೋ ಬಾಕ್ಸ್ಗಳಲ್ಲಿ ಎಂಟ್ರಿ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ EP ಎನ್ರೋಲ್ಮೆಂಟ್ ಪ್ರೊಫೈಲ್ ಪೇಜ್ಗೆ ಬರ್ತೀರಿ. ಅಲ್ಲಿ EP ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಸೇವ್ ಮಾಡಿ. ನೆಕ್ಸ್ಟು ಲಾಸ್ಟು ಫೆಸಿಲಿಟೀಸ್ ಪ್ರೊಫೈಲ್ ಪೇಜ್ಗೆ ಬರ್ತೀರಿ. ಫೆಸಿಲಿಟೀಸ್ ಪ್ರೊಫೈಲ್ನಲ್ಲಿ ವಿದ್ಯಾರ್ಥಿ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಸೇವ್ ಮಾಡಿದಾಗ ಆಲ್ ಫಾರ್ಮ್ಸ್ ಕಂಪ್ಲೀಟ್ ಮಾಡಿ. ಸ್ಟೂಡೆಂಟ್ ಆಲ್ ಫಾರ್ಮ್ಸ್ ಕಂಪ್ಲೀಟ್ ಆಗಿ UDIS+ನ ಸ್ಟೂಡೆಂಟ್ ಮಾಡೆಲ್ಗೆ ಆ್ಯಡ್ ಆಗ್ತಾರೆ. ಸ್ವಲ್ಪ ದಿನಗಳ ನಂತರ ಈ ವಿದ್ಯಾರ್ಥಿಗೂ ಕೂಡ ಪೆನ್ ನಂಬರ್ ಜನರೇಟ್ ಆಗುತ್ತದೆ. ಹೊರ ರಾಜ್ಯದ ವಿದ್ಯಾರ್ಥಿಯನ್ನು ದಾಖಲು ಮಾಡಿಕೊಳ್ಳಬೇಕಾದ್ರೆ ಆ್ಯಡ್ ಸ್ಟೂಡೆಂಟ್ ಉಪಯೋಗ ಮಾಡಬಾರ್ದು. ಅದಕ್ಕೆ ಸೇಮ್ ಇಂಪೋರ್ಟ್ ಮಾಡ್ಕೋಬೇಕು. ಏಕೆಂದರೆ UDIS+ ಅಂತಕ್ಕಂಥದ್ದು ದೇಶಾದ್ಯಂತ ಇದೆ. ಸೊ ಹೊರ ರಾಜ್ಯದಿಂದ ಬಂದ ವಿದ್ಯಾರ್ಥಿಗೂ ಕೂಡ ಪೆನ್ ನಂಬರ್ ಇರ್ತದೆ. ಸೊ ಆ ವಿದ್ಯಾರ್ಥಿಯನ್ನು ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ ಇಂಪೋರ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ವಿದ್ಯಾರ್ಥಿ ಪೆನ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿ ಇಂಪೋರ್ಟ್ ಮಾಡ್ಕೋಬೇಕು. ಆ್ಯಡ್ ಸ್ಟೂಡೆಂಟ್ ಮೂಲಕ ಹೊರ ರಾಜ್ಯದ ವಿದ್ಯಾರ್ಥಿಯನ್ನು ಆ್ಯಡ್ ಮಾಡಲಿಕ್ಕೆ ಬರೋದಿಲ್ಲ. ಇಂಪೋರ್ಟ್ ಮೂಲಕ ಸ್ಟೂಡೆಂಟನ್ನು ಆ್ಯಡ್ ಮಾಡಬೇಕಾಗುತ್ತದೆ. ಇದಿಷ್ಟು ಸ್ಕೂಲ್ ಲಾಗಿನ್ನಲ್ಲಿಯೇ ಪೆನ್ ನಂಬರ್ ಇಲ್ಲದೆ ಇರೋ ವಿದ್ಯಾರ್ಥಿಯನ್ನು ಆ್ಯಡ್ ಸ್ಟೂಡೆಂಟ್ ಮಾಡೋದು ಹೇಗೆ ಅನ್ನೋದನ್ನು ಇಲ್ಲಿವರೆಗೂ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.